ಈಗ ವಚನಗಳಲ್ಲಿ ದ್ವಿತೀಯ PUC ಪಠ್ಯಪುಸ್ತಕದ ಪ್ರಕಾರ ವಚನಗಳಲ್ಲಿ ಈಗ ಮೊದಲನೇ ವಚನ ಬಸವಣ್ಣನವರು ಬರುವಂಥ ಮೊದಲನೇ ವಚನ. ಬಸವಣ್ಣನವರು ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ತಿಳಿಸಿದ ಪ್ರಕಾರ ಆ ವಚನಗಳಲ್ಲಿ ವಚನ ಯುಗವನ್ನು ನಾನು ಹೇಳ್ತಾ ಇದ್ದೆ. ಆ ವಚನದಲ್ಲಿ ಯಾರ್ಯಾರು ಬರ್ತಾ ಇದ್ರು, ಎಷ್ಟು ಜನ ಇದ್ರು, ಯಾವ ರೀತಿ ಅವರು ವಚನವನ್ನು ಬರಿತಾ ಇದ್ರು, ವಚನಗಳ ಅರ್ಥ ಏನು ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ. ಇನ್ನು ಬಸವಣ್ಣವರು ಮತ್ತೆ ಒಂದ್ಸಲ ರಿಪೀಟ್ ಮಾಡ್ತೀನಿ. 12ನೇ ಶತಮಾನದಲ್ಲಿ ವಚನ ಯುಗವನ್ನು ಪ್ರಾರಂಭ ಮಾಡಿದರು. ಭಕ್ತಿ ಭಂಡಾರಿ ವಿಶ್ವಗುರು ಅಂತ ಅವರಿಗೆ ಕರೀತಾರೆ. ವಿಶ್ವಕ್ಕೆ ಗುರು ಅನ್ನುವಂಥ ಮಾತನ್ನ ಜಗತ್ತೇ ಒಪ್ಪಿಕೊಂಡದಾಗಿದೆ. ಆಮೇಲೆ ಇವರು ಮುಖ್ಯವಾಗಿ ಭಕ್ತಿ ಭಂಡಾರಿ ಎಂದು ಖ್ಯಾತಿಯಾಗಿರುವ ಬಸವಣ್ಣನವರು 12ನೇ ಶತಮಾನದಲ್ಲಿ ವಚನ ಯುಗವನ್ನು ಪ್ರಾರಂಭಿಸಿದರು. ಇವರ ವಚನ ಹೆಂಗಿತ್ತಪ್ಪ ಅಂದ್ರೆ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕ ಕ್ರಾಂತಿಯ ಕೇಂದ್ರ ಪುರುಷ ಅಂತ ಕರೀತಾರೆ. ಧರ್ಮದಲ್ಲೂ ಪರಿವರ್ತನೆಯನ್ನು ಮಾಡಿದರು, ಸಂಸ್ಕೃತಿಯನ್ನೇ ತಿಳಿದರು, ಆಮೇಲೆ ಸಮಾಜವನ್ನು ಉದ್ಧಾರ ಮಾಡುವಂತಹ ಒಂದು ಶ್ರೇಷ್ಠ ಕೆಲಸವನ್ನು ಇವರು ಮಾಡಿದರು ಅನ್ನೋದು ನಾವಿಲ್ಲಿ ಕಂಡು ಬರ್ತದೆ. ಇವರ ವಚನ ಯುಗದ ಯುಗ ಪುರುಷ ಅಂತ ನೀವು ಆಲ್ರೆಡಿ ತಿಳ್ಕೊಂಡಿರಿ. ಇವರ ಜನ್ಮಸ್ಥಳ ಈಗಿನ ವಿಜಯಪುರ ಅಂತ ಕರಿತೀವಿ ನಾವು. ಮೊದಲು ಅದಕ್ಕೆ ಬಿಜಾಪುರ ಅಂತಿದ್ರು. ಈಗಿನ ವಿಜಯಪುರದ ಜಿಲ್ಲೆಯ ಬಾಗೇವಾಡಿ ಅನ್ನುವಂಥ ಬಾಗೇವಾಡಿ ತಾಲೂಕು. ಬಾಗೇವಾಡಿ ಅನ್ನೋದು ಒಂದು ತಾಲೂಕು. ಈ ತಾಲೂಕಿನಲ್ಲಿ ಇವರು ಶಿವಭಕ್ತ ಅಥವಾ ದೈವಭಕ್ತ ನಿರತರಾದಂಥ ತಂದೆ ಮಾದರಸ ಮತ್ತು ತಾಯಿ ಮಾದನಾಂಬಿಕೆ. ಆ ಕೆಲವು ಪುಸ್ತಕದಲ್ಲಿ ಮಾದಿರಾಜ ಮತ್ತು ಮಾದಾಂಬೆ ಅಂತ ಬರೀತಾರೆ. ಈ ಪುಸ್ತಕದಲ್ಲೂ ಮಾದಿರಾಜ ಮತ್ತು ಮಾದಾಂಬೆ ಅಂತ ಬರೆದಿದ್ದಾರೆ. ಆಮೇಲೆ ಇವರು ಬಿಜ್ಜಲನ ಸ್ಥಾನದಲ್ಲಿ ಆಲ್ರೆಡಿ ಹೇಳಿದ್ದೇನೆ, ಬಿಜ್ಜಲನ ರಾಜ್ಯದಲ್ಲಿ ಕೋಶಾಧಿಕಾರಿ ಅಂದ್ರೆ ಭಂಡಾರದ ಲೆಕ್ಕಪತ್ರವನ್ನು ಬರೆಯುವಂಥ ಒಬ್ಬ ಗುಮಾಸ್ತನ ಕೆಲಸವನ್ನು ಮಾಡ್ತಿದ್ರು. ಅದರ ಜೊತೆಗೆ ಭಕ್ತಿ, ಜ್ಞಾನ ಮತ್ತು ಮಾನವೀಯತೆ ಹಾಗೂ ವೈರಾಗ್ಯಪರವಾದ ಇವರ ವಚನಗಳು. ನೋಡ್ರಿ, ಮೊದಲನೇ ಇರಬೇಕು ಭಕ್ತಿ ಇರಬೇಕು. ಆ ಭಕ್ತಿಯಿಂದ ಆ ವಚನದಲ್ಲಿ ಭಕ್ತಿನೂ ಇರಬೇಕು, ಅದರಿಂದ ಜ್ಞಾನ ಮೂಡಬೇಕು. ಆಮೇಲೆ ಆ ವಚನಗಳಲ್ಲಿ ಮಾನವೀಯತೆಯನ್ನು ಎತ್ತಿ ತೋರಿಸುವಂತ ಇರಬೇಕು. ಇನ್ನೊಂದು ವೈರಾಗ್ಯ. ರಾಗ ಅಂದ್ರೆ ಪ್ರೀತಿ, ವೈರಾಗ್ಯ ಅಂದ್ರೆ ಪ್ರೀತಿ, ಇನ್ನೊಬ್ಬರ ಮೇಲೆ ವ್ಯಾಮೋಹ ಪಡದೆ ಯಾವುದಕ್ಕೂ ಪ್ರೀತಿ, ಕೇವಲ ಅಷ್ಟಮದಗಳು ಮತ್ತು ಸಪ್ತ ವ್ಯಸನಗಳು ಅಂತೇಳಿ ಓದ್ತೀವಿ ನಾವು. ಅಂಥದ್ರಲ್ಲಿ ಸ್ತ್ರೀ, ಧನ, ಹಣ, ಬಲ, ಆಮೇಲೆ ಅಧಿಕಾರ ಇವೆಲ್ಲರ ಮೇಲೆ ವೈರಾಗ್ಯ ಇರಬೇಕು. ನಾನೇ ಶ್ರೇಷ್ಠ ಅನ್ನುವಂಥ ಅಹಂಭಾವ ಬರಬಾರದು ಅನ್ನುವಂಥ ವಚನಗಳನ್ನು ಬರೀತಾ ಇದ್ರು. ಇವರ ವಚನದ ಇನ್ನೊಂದು ವಿಧಾನ ಏನಪ್ಪ ಅಂದ್ರೆ ಇವರ ವಚನಗಳು ತುಂಬ ಓದುವವರಿಗೆ ಸುಲಭ, ಬಹಳ ಸರಳವಾದ ಒಂದು ಸರಳ ರೂಪದಿಂದ ಬರೆದು ಎಲ್ಲರಿಗೂ ಅರ್ಥವಾಗುವಂತೆ ಸಮಾಜ ಸುಧಾರಣೆಯ ಕಾಳಜಿಯನ್ನು ಎತ್ತಿ ಹಿಡಿದಂಥ ವಚನಗಳಾಗಿದ್ದವು. ಆಮೇಲೆ ಇವರು ಮಾಡಿದ್ದು, ಇವರಲ್ಲಿ ವಿಶೇಷತೆ ಏನಂದ್ರೆ ಜಾತಿ, ಕುಲ ಮತ್ತು ಲಿಂಗ ಭೇದಗಳನ್ನು ತೊರೆದು ಹಾಕಿದರು. ಒಂದನೇದು ಜಾತಿ ಭೇದವನ್ನು ತೊರೆದು ಹಾಕಿದರು. ಇನ್ನೊಂದು ಕುಲ, ಯಾವುದೇ ಕುಲದವರು, ಅದು ಯಾವುದೇ ಕುಲ ಇರಲಿ, ಎಲ್ಲರೂ ಸಮಾಜ ಏರಿಗಾಗಿ ದುಡಿಬೇಕು, ಎಲ್ಲರಲ್ಲಿ ಜ್ಞಾನ ಇರ್ತದೆ, ಆ ಜ್ಞಾನದಿಂದ ನಾವು ಸಮಾಜ ಸುಧಾರಣೆ ಮಾಡಬಹುದು ಅಂದರು. ಆಮೇಲೆ ಲಿಂಗ, ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲದೆ ಸಮಾಜದಲ್ಲಿ ಸಮಾನತೆಯನ್ನು ಮೂಡಿಸಿಕೊಡ್ತಾರೆ ಅಂತ ಹೇಳ್ತೀವಿ. ಇನ್ನೊಂದು ಸಮಾಜದಲ್ಲಿರುವಂಥ ಅಜ್ಞಾನ ಮತ್ತು ಅಂಧಕಾರ, ಜಾತಿಯ ಕಟ್ಟಗಳನ್ನು ಒಡೆದು ಹಾಕಿದರು. ನೋಡಿ, ಅಜ್ಞಾನ ಮತ್ತು ಅಂಧಕಾರದಿಂದ ತುಂಬಿತ್ತು. ಯಾರಾದರೂ ಒಬ್ರು ಈ ಪೂಜಾ ಮಾಡಬೇಕು, ಆ ಹೋಮ ಮಾಡಬೇಕು, ನೀವು ಹಂಗೆ ಮಾಡಬೇಕು, ನೀವು ಸಾಯ್ತೀರಿ, ಅಥವಾ ಇದನ್ನು ಮಾಡಲಿ ಅಂದ್ರೆ ನೀವು ಸಾಯ್ತೀರಿ, ದೇವರಿಗೆ ಈ ರೀತಿ ನಡ್ಕೋಬೇಕು, ದೇವರಿಗೆ ಈ ರೀತಿ ನೀವು ಮಾಡಬೇಕು ಅನ್ನೋದನ್ನು ಹೇಳಿದ್ರಲ್ಲ, ಅದನ್ನೆಲ್ಲ ಒಳಗಾಕಿದ್ರು. ಮತ್ತು ಇವರು ಮುಖ್ಯವಾಗಿ ಇವರಲ್ಲಿ ಏನೊಂದು ಅಂದ್ರೆ ಸಂಘಟನಾ ಶಕ್ತಿ ಮತ್ತು ಇಡೀ ಒಂದು ಮೊದಲ 11 ಶತಮಾನದಲ್ಲಿ ಬಂದಂಥ ಒಂದು ಪದ್ಧತಿಯನ್ನು ಬದಲಾಯಿಸಿ ಸಮಾಜ ಕೈಯಲ್ಲಿ ಜಾತಿ, ಕುಲ ಮತ್ತು ಲಿಂಗಗಳನ್ನು ಭೇದಗಳನ್ನು ತೊಡೆದು ಹಾಕಿದ್ದಕ್ಕೆ ಇವರಿಗೆ ಯುಗ ಪರಿವರ್ತನಾಕಾರ ಅಂತ ಕರೀತಾರೆ. ಏನಾಯ್ತು? ಯುಗವನ್ನು ಪರಿವರ್ತನೆ ಮಾಡಿದರು ಅಂತ ಹೇಳ್ತಾರೆ. ಇಲ್ಲಿ ಬಸವಣ್ಣನ ಕಾಯಕ ಅವರೇನು ಉಪದೇಶ ಮಾಡ್ತಿದ್ರು, ವಿಡಂಬನೆ ಮುಂತಾದ ಗುಣಗಳನ್ನು ಇಲ್ಲಿ ಕಾಣಬಹುದು. ಬಸವಣ್ಣ ಕಾಯಕದ ಮಹತ್ವವನ್ನು ಜಗತ್ತಿಗೆ ಸಾರಿದ ಮಹಾಪುರುಷ. ನಾನು ಆಲ್ರೆಡಿ ಹೇಳಿದ್ದೀನಿ, ಬಸವಣ್ಣನವರ ಈ ವಚನದ ಮುಖ್ಯ ಒಂದು ಮಂತ್ರ ಯಾವುದು? ಕಾಯಕವೇ ಕೈಲಾಸ. ವರ್ಕ್ ಈಸ್ ವರ್ಷಿಪ್. ನೋಡ್ರಿ, ನಾವು ಕೆಲಸ ಮಾಡಿದ್ರೆ ಕೈಲಾಸ ಕಾಣುವುದಿಲ್ಲ. ಬರೀ ಇದು ಕೂತು ಕೈಲಾಸ ಕಾಣ್ತೀವಿ ಅಂದ್ರೆ ಕೆಲಸ ಮಾಡಿ ನಾವೇ ಗಳಿಸಿ ನಾವೇ ತಿಂದು ತೃಪ್ತಿ ಪಟ್ಟರೆ ಅದೇ ಕೈಲಾಸ. ಅದಕ್ಕಿಂತ ಬೇರೆ ಯಾರಾದರೂ ಕೊಡ್ತಾರಂತ ನಾವು ಕುತ್ಕೊಂಡ್ರೆ ಅದು ಕೈಲಾಸ ಅಲ್ಲ. ಇನ್ನು ಮಹಾಮನಿಯಲ್ಲಿ ವಿವಿಧ ವರ್ಗದ ವಚನಕಾರರು ಒಂದೆಡೆ ಕಲಿಯುವಂತೆ ಮಾಡಿದ ಬಸವಣ್ಣನವರ ಮಹತ್ವ ಏನಪ್ಪ ಅಂದ್ರೆ ಸಂಘಟನಾ ಶಕ್ತಿ ಇತ್ತು. ಎಲ್ಲರೂ ಬರೇ ಕೇವಲ ಕಲ್ಯಾಣ ಮತ್ತು ಬಸವಣ್ಣನವರು ಬಿಜಾಪುರ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ,
ರಾಜ್ಯದ ದೇಶದ ನೋಡ್ರಿ ಎಲ್ಲಿಂದ ಕಾಶ್ಮೀರ ಅರಸ ಬೋಳಿಗೆ ಮಾರಯ್ಯ ಅವನು ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ಇಲ್ಲಿ ಬಂದಿದ್ದ. ಎಲ್ಲಿ ಉಡುತಡಿಯಿಂದ ಅಕ್ಕಮಾರಿಗೆ ಬಂದಿದ್ದು, ಎಲ್ಲಿ ಶಿವಮೊಗ್ಗ ಜಿಲ್ಲೆಯ ಯಾವುದು ಬಳ್ಳಿಗಾವಿಯಿಂದ ಅಲ್ಲಂಪುರವರು ಬಂದಿದ್ರು. ಈ ರೀತಿ ಹಲವಾರು ಜನ ಇವರು ವಿಚಾರಗಳನ್ನು ತಿಳ್ಕೊಂಡು ತಮ್ಮದೇ ಆದ ಒಂದು ನಿಟ್ಟಿನಲ್ಲಿ ಅವರಿಗೆ ಬಂದು ಇವ್ರ ಜೊತೆ ಕೂಡಿದ್ರು. ಅಂದರೆ ಸಂಘಟನಾ ಶಕ್ತಿ ಹೆಚ್ಚಿತ್ತು. ಯುಗ ಪರಿವರ್ತನೆಗೆ ಶ್ರಮಿಸಿದ ಸಂಕಲ್ಪ ಬಲವು ಅತ್ಯಂತ ಗಮನಾರ್ಹವಾಗಿತ್ತು. ಅವರ ವಚನಗಳಲ್ಲಿ ಸಾರ್ವಕಾಲಿಕ ಗುಣ ನೋಡ್ರಿ, ಎಲ್ಲ ಸಮಯಕ್ಕೂ 12ನೇ ಶತಮಾನದಲ್ಲಿ ರಚನೆಯಾದಂತಹ ಒಂದು ವಚನಗಳನ್ನು ಇವತ್ತು ಓದ್ತಾ ಇದ್ರು ಕೂಡ ನಮಗೆ ಅದು ಇವತ್ತಿನ ದಿನ ಪರಿವರ್ತನೆ ಆಗೋದಕ್ಕೆ ಸಹಾಯ ಆಗಿ ಆಗ್ತದೆ. ಅಂತ ಸರ್ವಕಾಲಿಕ ಯಾವುದೇ ಒಂದು ಸಮಯದಲ್ಲಿ ಅದಕ್ಕೆ ಒಳ್ಳೆಯದು ಬರಲಿ, ಒಳ್ಳೆಯದಾಗಲಿ ಅಥವಾ ಒಳ್ಳೆಯದನ್ನೇ ಮಾಡ್ತಾ ಆ ಸಮಾಜದ ಏಳಿಗೆಯೇ ಮುಖ್ಯ ಉದ್ದೇಶ ಇಟ್ಕೊಂಡು ಅವಾಗ ಬರೆದಂಥ ಒಂದು ವಚನಗಳು ಇವಾಗೂ ಕೂಡ ನಮ್ಮ ಪ್ರತಿಯೊಂದು ಜನಕ್ಕೆ ಒಂದು ಮೂಲಾಧಾರವಾಗಿ ಒಂದು ಅಮೃತದ ಮಂತ್ರದಂತೆ ಅವರ ಕಿವಿಯಲ್ಲಿ ನೋಡಿ ವಚನಗಳನ್ನು ಕೇಳ್ತಾ ಇದ್ರೆ ಏನಾದರೂ ಮನುಷ್ಯ ಪರಿವರ್ತನೆ ಆಗ್ತಿರ್ತಾನೆ. ಎಲ್ಲೇ ಹೋಗಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ವಚನಗಳನ್ನು ಹೇಳಿ ಪ್ರಾರಂಭ ಮಾಡುವಂಥ ಪದ್ಧತಿ ಇವತ್ತು ಕೂಡ ನಾವು ನೋಡ್ಬೋದು. ಇನ್ನು ವಚನಗಳು ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಕೆಲವು ಒಂದು ಇದು ಕೊಡ್ತಾನೆ. ವಚನ ಸಾಹಿತ್ಯವು ತನ್ನ ಅನನ್ಯ ಸಾಮಾಜಿಕ ಕಳಕಳಿಯಿಂದಾದ ವಿಶ್ವ ಸಾಹಿತ್ಯದಲ್ಲೇ ಪ್ರಮುಖವೆನಿಸಿರುವಂಥದ್ದು. ನೋಡ್ರಿ, ಸಾಮಾಜಿಕ ಕಳಕಳಿಯೇ ಮುಖ್ಯ ಉದ್ದೇಶ. ವಿಶ್ವದಲ್ಲೇ ಸಾಹಿತ್ಯದಲ್ಲಿ ಒಂದು ವಚನಗಳ ಸಾಹಿತ್ಯ ಶ್ರೇಷ್ಠವಾದುದು. ಮನುಷ್ಯ ಕೇಂದ್ರಿತವಾದ ನೆಲೆಯಲ್ಲಿ ರಚಿತವಾಗಿರುವ ವಚನಗಳು ನಿಜವಾದ ಅರ್ಥದಲ್ಲಿ ಮಾನವನ ಸರ್ವತೋಮುಖ ವಿಕಸನದತ್ತ ತಮ್ಮ ಗಮನವನ್ನು ಕೇಂದ್ರೀಕರಿಸುತ್ತದೆ. ಇಲ್ಲಿ ಯಾವುದೇ ಒಂದು ಸ್ವಾರ್ಥವಿಲ್ಲದೆ ಮನುಷ್ಯನ ಸರ್ವತೋನ್ಮುಖ ಅಭಿವೃದ್ಧಿ ಆಗಬೇಕು. ಯಾವುದು ಒಂದು ಜ್ಞಾನ ಬರಬೇಕು, ಅವನಿಗೆ ಬದಲಾವಣೆ ಆಗಬೇಕು, ಭಕ್ತಿ ಹುಟ್ಟಬೇಕು, ಅವನಲ್ಲಿ ಮಾನವೀಯತೆ ಗುಣ ಬರಬೇಕು. ಇಂಥದೆಲ್ಲ ಎಲ್ಲ ರೀತಿಯಿಂದ ಸರ್ವಾತ್ಮಕವಾದ ಅವನ ಅಭಿವರ್ಧನೆ ಆಗಬೇಕು ಅಂತ ಬರೆದರು. ಸಮಾಜದಲ್ಲಿ ಬದುಕುವ ಜೀವಿ ನಡೆನುಡಿಯಲ್ಲಿ ಹೊಂದಬೇಕಾಗಿರುವ ಸತ್ವವನ್ನು, ಅಂತರಂಗದ ಪರಿಶುದ್ಧತೆಯನ್ನು ವಚನಕಾರರು ಮತ್ತೆ ಮತ್ತೆ ಬಲವಾಗಿ ಪ್ರತಿಪಾದಿಸಿದ್ದಾರೆ. ನೋಡ್ರಿ, ಸಮಾಜದಲ್ಲಿ ಕೇವಲ ಮಾತಿನಲ್ಲ, ಅಂತರಂಗ ಮತ್ತು ಬಹಿರಂಗ ಎರಡೂ ಶುದ್ಧಿ ಇರಬೇಕು. ಅಂತರಂಗ ಅಂದ್ರೆ ನಮ್ಮ ಮನಸ್ಸು ಮೇಲ್ಗಡೆ ನಕ್ಕೊಂಡು ಮಾತಾಡೋದು, ಒಳಗಡೆ ಯಾವುದಾದ್ರು ಕೆಟ್ಟ ವಿಚಾರ ಮಾಡೋದು ಅಂತಂದಿರಬಾರ್ದು. ಮೇಲ್ಗಡೆನೂ ಹೆಂಗಿರ್ತೀವಿ ಅಂದರೆ ಒಳ್ಳೆಯವರಾಗಿದ್ದರೆ ಒಳಗಡೆನೂ ಒಳ್ಳೆಯವರಾಗಬೇಕು. ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಆಗಬೇಕು ಅನ್ನುವಂಥದ್ದು ವಚನಗಳು ಎತ್ತಿ ಹೇಳ್ತಾವ. ಮುಂದೆ ಸತ್ಯಮುಖಿಯಾಗಿರುವ ಮತ್ತು ಡಾಂಬಿಕತೆಯಿಲ್ಲದ ಸರಳ ಆಧ್ಯಾತ್ಮಿಕ ಪ್ರತಿಪಾದನೆ. ಇದು ಅಧ್ಯಾತ್ಮ ಧರ್ಮದ ನೆಲೆಯಲ್ಲಿ ದೇವರನ್ನ ಕಾಣುವ ಒಂದು ದಾರಿ. ಆದರೆ ಹೆಂಗಿರಬೇಕು? ಸರಳ ಮತ್ತು ಸತ್ಯಮುಖಿಯಾಗಿರಬೇಕು. ಅದು ಹೇಳಿದ ವಚನ ಓದ್ತಾ ಇದ್ರೆ ಅದು ಕರೆಕ್ಟ್ ಅನಿಸ್ಬೇಕು. ನೀನೊಲಿದರೆ ಕೊರಡುವುದಯ್ಯ. ನೋಡ್ರಿ, ಒಂದು ಒಣಗಿದಂಥ ಕಟ್ಟಿಗೆ ಯಾರೂ ಚಿಕ್ಸಾಕ್ ಸಾಧ್ಯ ಇಲ್ಲ. ಆದರೆ ದೇವರು ಮನಸ್ಸು ಮಾಡ್ರೆ ನಾವೆಲ್ಲೋ ನೋಡಿರ್ತೀವಿ, ಅಣಬೆನೂ ಬೆಳೀತದೆ, ಕೊಳದ ಕಟ್ಟಿಗೆ ಮೇಲೆ ಅಣಬೆ ಬೆಳೀತದೆ. ನೀನೊಲಿದರೆ ಕೊರಡುವುದಯ್ಯ ಅಂದರೆ ಅದು ಸಮಾಜದಲ್ಲಿ ಸತ್ಯಮುಖಿ, ದೇವರು ಮಾಡಿದ್ದು ಸತ್ಯ. ಅದೇ ರೀತಿಯಾಗಿ ಹೆಂಗಿರಬೇಕು? ವಚನಕಾರರಲ್ಲಿ ಅಧ್ಯಾತ್ಮ ಪ್ರತಿಪಾದನೆ ಮಾಡಿದ್ರು. ಮನುಷ್ಯನಲ್ಲಿ ಮನುಷ್ಯತ್ವವನ್ನು ಬೆಳೆಸುವ ಕಳಕಳಿ ವಚನಕಾರರಲ್ಲಿ ಗಾಢವಾಗಿರುವುದನ್ನು ಗಮನಿಸಿದರೆ ವಚನಗಳು ಸರ್ವಕಾಲಿಕವಾದ ಮಾನವೀಯ ಮೌಲ್ಯಗಳನ್ನು ಪ್ರತಿಬಿಂಬವಾಗಿರುವುದನ್ನು ಮನಗಾಣಬಹುದು. ಅಲ್ಲಿ ಪ್ರತಿಯೊಂದು ವಚನಗಳ ಅರ್ಥವನ್ನು ನೋಡ್ತಾ ಹೋದರೆ ಅವು ಸರಳವಾಗಿಯೂ ಇದ್ದು, ಜನರಿಗೆ ಅರ್ಥವಾಗುವ ಥರ ಇದ್ದು, ಜನರಲ್ಲಿ ಪರಿವರ್ತನೆಯನ್ನು ತರುವ ಥರ ಇದ್ವಿ. ಜನರು ಅದನ್ನು ಕೇಳಿದರೆ 10 ವಚನಗಳನ್ನು ಕೇಳಿದರೆ ಒಂದಾದರೂ ಅದನ್ನು ಕಿವಿಗೆ ಕಟ್ಟಾಗೋ ಥರ ಇತ್ತು. ಅಂದರೆ ಇದು ಪ್ರತಿಯೊಬ್ಬ ಮನುಷ್ಯನ ಜೀವನವನ್ನು ಬದಲಾವಣೆಯ ದಾರಿಗೆ ತರಲಿಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಇರಲಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತೀವಿ. ಇನ್ನು ಪರಿಶುದ್ಧತೆಯು ನೋಡ್ರಿ, ಮನುಷ್ಯನಿಗೆ ಹೇಳಬೇಕು, ಪರಿಶುದ್ಧತೆಯು ವ್ಯಕ್ತಿಯ ಬದುಕನ್ನು ಮಾತ್ರವಲ್ಲದೆ ಒಟ್ಟಾರೆ ಸಮಾಜದ ಆರೋಗ್ಯಪೂರ್ಣ ಬದುಕನ್ನು ಪ್ರಭಾವಿಸಬಹುದೆಂಬ ಆಶಯಗಳನ್ನು ಇಲ್ಲಿನ ವಚನಗಳು ಒಳಗೊಂಡಿವೆ. ನೋಡಿ, ಬರೀ ಪರಿಶುದ್ಧತೆ ಅಂದರೆ ನಾವು ಕಾಯ ವಾಚ ಮನಸ ಮೂರೂ ರೀತಿಯಿಂದ ನಾವು ಪರಿಶುದ್ಧವಾಗಿದ್ದರೆ ಸಮಾಜದಲ್ಲಿ ಯಾವುದೇ ಕೆಟ್ಟ ಘಟನೆಗಳು ನಡೆಯಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ನಾವಿಲ್ಲಿ ಕಾಣಬಹುದು. ಆಮೇಲೆ ಇನ್ನು ಬಸವಣ್ಣ ಮತ್ತು ಉರುಲಿಂಗಪತಿಯವರ ವಚನಗಳು ಪ್ರತಿಪಾದಿಸುವ ವಿಚಾರಗಳು ಸಾಮಾಜಿಕ ವಿಘಟನೆಯ ಪರಿಹಾರಗಳನ್ನು ಸೂಚಿಸಬಲ್ಲ ಬೆಳಕಿನ ಕಿರಣಗಳಾಗಿವೆ. ನೋಡಿ, ಅದು ಸಮಾಜದಲ್ಲಿ ಏನೇನು ನಡೆದ ಅದನ್ನು ಎತ್ತಿ ತೋರಿಸ್ತದೆ. ಇಲ್ಲಿ ಬಸವಣ್ಣವರ ವಚನವನ್ನು ನಾವು ನೋಡಬೇಕು. ಏನಂತಾನೆ? ಮನ ಬೆರೆಸಿದಲ್ಲಿ ತನು ಕರಗದಿದ್ದರೆ. ನೋಡ್ರಿ, ಮನ ಅಂದ್ರೆ ಮನಸ್ಸು. ಎರಡು ಮನಸ್ಸುಗಳು
ಒಪ್ಪದಿದ್ದರೆ ಅಂದ್ರೆ ನಮ್ಮ ಶರೀರ ಅದಕ್ಕೆ ಒಪ್ಕೋಬೇಕು. ಅಂದ್ರೆ ನಾವು ದೇವರ ಹತ್ರ ಕೂತ್ರೆ ನಮ್ಮ ಮನಸ್ಸು ಸ್ಥಿರವಾಯ್ತು. ನಾವು ಶರೀರ ಮಾತ್ರ ಅಲ್ಲಿ ಕೂತ್ಕೊಂಡು ನಮ್ಮ ಮನಸ್ಸೆಲ್ಲ ಇದ್ರೆ ಅದು ದೇವರಲ್ಲಿ ಕಾಣಕ್ಕೆ ಸಾಧ್ಯ ಇಲ್ಲ. ಮನ ಬೆರೆಸಿದಲ್ಲಿ ದೇವರಿಗೆ ಮತ್ತು ನಿಮಗೆ ಇಬ್ಬರ ಮನವನ್ನು ಬೆರೆಸಿದಲ್ಲಿ ನಮ್ಮ ಶರೀರ ನಮ್ಮನ್ನು ನಾವು ಮರಿಬೇಕು. ಅಂದ್ರೆ ಅಷ್ಟು ನಾವು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ದೇವರಲ್ಲಿ ಹೊಂದಾಣಿಕೆಬೇಕು. ಆಮೇಲೆ ಕರಗದಿದ್ದರೆ ನಮ್ಮ ಎರಡೂ ಮನಸ್ಸುಗಳು ಸೇರಿದಾಗ ನಮ್ಮ ಶರೀರ ಅಲ್ಲೇ ಕೂತ್ಕೊಳ್ಳೋಕೆ ಮನಸ್ಸು ಮಾಡಲಿಲ್ಲ ಅಂದ್ರೆ ಅಥವಾ ದೇವರ ಬಗ್ಗೆ ಇಚ್ಛೆಯನ್ನು ಪಡೆಯಲಿಲ್ಲ ಅಂದ್ರೆ ಸೊಂಕಿನಲ್ಲಿ ಪುಲಕಂಗಳ ಹೊರ ಹೊಮ್ಮದಿದ್ದರೆ ಯಾರಾದರೂ ನೋಡ್ರಿ ಸ್ವಲ್ಪ ನೀವು ನಿದ್ರೆನ ಹಿಂಗೆ ನೀರು ಬರ್ತೀರಿ, ನೀವು ಕೊಡತನ ಸುಳಿಯುತ್ತೇವೆ ಹೇಳಿಲ್ಲ ಅಂದ್ರೆ ದನ ಇದ್ದಂಗೆ ಅಂತ ದನಗಳಿಗೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸೊಂಕಿನಲ್ಲಿ ಪುಳಕಗಳನ್ನು ಹೊರ ಹೊಮ್ಮದಿದ್ದರೆ ಒಬ್ರಿಗೊಬ್ರು ಸ್ಪರ್ಶ ಆದ್ರೆ ನಮಗೆ ಒಂದು ರೋಮಾಂಚಕಾರಿಯಾಗಬೇಕು. ಯಾರಾದ್ರೂ ನಮ್ಮನ್ನು ಮುಟ್ಟಿದ್ರೆ ನಮ್ಗೆ ಗೊತ್ತಿಂದ ಮುಟ್ಟಿದ್ರೆ ನಮ್ಮ ಮೈಯೆಲ್ಲ ಜುಮ್ ಹಿಡಿತದೆ. ಹಿಡಿಯದಿದ್ದರೆ ಕಂಡಾಗಳು ಅಷ್ಟು ಜನಗಳನ್ನು ಸುಳಿಯದಿದ್ದರೆ ಒಬ್ಬರನ್ನೊಬ್ಬರ ದೇವರ ಅಥವಾ ದೇವರನ್ನ ದೃಷ್ಟಿ ನೋಡಿದಾಗ ಆ ದೇವರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಅಥವಾ ಒಬ್ಬ ಗುರುವಿನ ನೋಡಿದಾಗ ಅವರನ್ನು ನೋಡಿದ ತಕ್ಷಣ ನಮ್ಮ ಕಣ್ಣಲ್ಲಿ ಸಂತೋಷದಿಂದ ಆನಂದ ಬಾಷ್ಪ ಬರಬೇಕು. ಅದು ಬರದೇ ಇದ್ದರೆ ನುಡಿಯುವಲ್ಲಿ ಗದ್ಗದಂಗಳು ಪೊಣ್ಮದಿದ್ದರೆ ನೋಡಿ ನಾವು ಮಾತಾಡಿದಾಗ ಸಂತೋಷದಿಂದ ನಮ್ಮ ಗಂಟ್ಲು ಬಿಗಿತವೆ, ಗಂಟ್ಲ ಆರಿ ಬೆಳಕತ್ತದು. ತೆವೆ ಆಗೋದಂದ್ರೆ ತೇವಾಗೋದಂದ್ರೆ ಹಸಿ ಆಗೋದು, ತೆವೆ ಆಗೋದಂದ್ರೆ ಒಣಗೋದು. ತೆವೆ ಅಂದ್ರೆ ನೋಡಿ ರೊಟ್ಟಿ ಮಾಡೋದು ಅದು ಹೆಂಗಿರ್ತದ್ರಿ, ನೀವು ಒಲಿ ಮೇಲೆ ಇಟ್ಟ ನಂತರ ನೀರು ಬಂದ್ರೆ ಒಂದು ನೀರಿನ ಸುಟ್ಟದು ಮತ್ತು ಒಣಗಿರ್ತದೆ. ಅಂದ್ರೆ ಗದ್ಗದಂ ಅಂದ್ರೆ ಗಂಟಲು. ಈ ಗಂಟಲು ತೇವದಿದ್ದರೆ ಅಂದ್ರೆ ಒಣಗಬೇಕು. ಅಂದ್ರೆ ನಮ್ಗೆ ಸಂತೋಷ ಆಗಿ ನಮ್ಮನ್ನು ಮಾತು ಬರಬಾರದು. ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನೆ. ಒಂದೇದು ಮನ ಕರೆಸದಲ್ಲಿ ಬೆರೆಸಲ್ಲಿ ತನು ಕರಗದಿದ್ದರೆ ಸೊಂಕಿನಲ್ಲಿ ಪುಲಕಂಗಳು ಹೊರಹೊಮ್ಮದಿದ್ದರೆ ಕಂಡಾಗೈ ಅಷ್ಟು ಜಲಗಳನ್ನು ಸುಳಿಯದಿದ್ದರೆ ನುಡಿಯುವಲ್ಲಿ ಗದ್ಗದಗಳನ್ನು ಕೊಂಡ್ಮಳದಿದ್ದರೆ ಕೂಡಲ ಸಂಗಮರ ದೇವ ಭಕ್ತಿಗಿದು ಚಿಹ್ನೆ. ನೋಡಿ ಇವೆಲ್ಲ ಆಗಲಿಲ್ಲ ಅಂದ್ರೆ ನಾನು ಪ್ರಪಂಚವನ್ನು ಬಿಟ್ಟೀನಿ. ಒಬ್ರಿಗೊಬ್ರು ಮನಸ್ಸು ಬೇರುತ್ತೆ, ನಾನು ಬೇರೆ ಕಡೆ ಮನಸ್ಸು ಆಗಲಿಲ್ಲ. ಒಬ್ರನ್ನೊಬ್ರು ಮುಟ್ಟಿದಾಗ ನನಗೆ ಮೈಯ ಯಾವುದೇ ರೀತಿ ಸ್ಪರ್ಶವನ್ನು ಬಯಸಲಿಲ್ಲ. ನನ್ನ ಯಾರನ್ನಾದ್ರೂ ನೋಡಿದ್ರೆ ನನಗೆ ದುಃಖ ಆಗಿ ನಾನು ಅವ್ರ ಕಡೆ ಅಳಲಿಲ್ಲ. ಆಮೇಲೆ ನುಡಿವಲ್ಲಿ ನಾನು ಮಾತಾಡಿದಾಗ ಅವರು ಈಗ ನೋಡ್ರಿ ಯಾರಾದರೂ ಒಂದು ವಿಷಯವನ್ನು ನಾವು ಕ್ರಿಟಿಕಲ್ ಆಗಿ ಹೇಳೋದಿರ್ತಾರೆ, ನಮ್ಮ ಗಂಟೆಲ್ಲ ಬೀಳ್ತಾರೆ. ಇದು ಎಲ್ಲ ಆಗಲಿಲ್ಲ ಅಂದ್ರೆ ಕೂಡಲ ಸಂಗಮ ಭಕ್ತಿಗಿದು ಚಿಹ್ನೆ. ಅಂದ್ರೆ ನಿನ್ನಲ್ಲಿ ಪರಿಪೂರ್ಣವಾಗಿ ಕೂಡಲ ಸಂಗಮ ದೇವ ಅಂದ್ರೆ ಪರಮಾತ್ಮ ನೆಲೆಸಾಕತ್ತಾನೆ. ಅಂದ್ರೆ ನೀನು ಈ ಸಂಸಾರ ಬಂಧನದಿಂದ ಮುಕ್ತ ಆಗಕತ್ತಿ ಅಂತ. ಮತ್ತು ಇದು ಆಗಲಿಲ್ಲ ಅಂದ್ರೆ ಎನ್ನಲ್ಲಿ ಇದಿಲ್ಲಾಗಿ ಇವು ಎಲ್ಲ ನನ್ನಲ್ಲಿ ಇರಲಿಲ್ಲ ಅಂದ್ರೆ ಇವೆಲ್ಲ ನನ್ನಲ್ಲಿ ಗುಣಗಳು ಇರಲಿಲ್ಲ. ನಾನು ಯಾರನ್ನು ನೋಡ್ಬಿಟ್ಟಿಗೆ ಆಸೆ ಆಗಕತ್ತದೆ, ಯಾರಿಂದ ಹೊಟ್ಟೆನಿ ನಾನು ರೊಕ್ಕ ಕಳ್ಸಕತ್ತೀನಿ, ಇವೆಲ್ಲ ನನ್ನಲ್ಲಿ ಇರಲಿಲ್ಲ ಅಂದ್ರೆ ಆನು ಅಂದ್ರೆ ನಾನು ದಂಪಕ ಕಾಣಿರೆ. ನಾನೊಬ್ಬೇನು ಡಂಬಾಚಾರಿ, ಹನಿ ಮೇಲೆ ಬಂದು ಹಚ್ಕೊಂಡು ಕೊಳ್ಳಾಕೊಂಡು ಗುಂಗಡಿಗೆ ಕಟ್ಕೊಂಡು ರುದ್ರಾಕ್ಷಿ ಕಟ್ಕೊಂಡು ಸಮಾಜಕ್ಕೆ ಮೋಸ ಮಾಡುವಂಥ ಒಬ್ಬ ಡಂಬಾಚಾರಿ ಅಂತ ಹೇಳ್ತಾರೆ. ಏನೋ ಮನ ಬೆರೆಸಿದಲ್ಲಿ ತನು ಕರಗದಿದ್ದರೆ ಸೊಂಕಿನಲ್ಲಿ ಉಳಕಂಗಳು ಹೊರಹೊಮ್ಮದಿದ್ದರೆ ಕಂಡಾಗಳ್ ಅಶ್ರು ಜಲங்கள் ಸುರಿಯದಿದ್ದರೆ ನುಡಿವಲ್ಲಿ ಗದ್ಗದಂಗಳ್ ಪೊಣ್ಮದಿದ್ದರೆ ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನೆ. ಇವೆಲ್ಲ ನಮ್ಮಲ್ಲಿ ಇರಲಿಲ್ಲ. ಯಾರಿಗೂ ನಾನು ಮಾತಾಡಕ್ಕೆ ಭಯ ಪಡಲಿಲ್ಲ, ನೇರವಾಗಿ ಮಾತಾಡ್ತೀನಿ. ನನ್ನ ಯಾವ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳಿಂದ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೀನಿ. ನಾನು ಯಾರನ್ನಾದ್ರೂ ಕಂಡ್ರೆ ನನಗೆ ದುಃಖ ಆಗೋದಿಲ್ಲ. ಇವೆಲ್ಲ ಏನಪ್ಪ ಅಂದ್ರೆ ವೈರಾಗ್ಯದ ಸಂಕೇತ. ಅಂದ್ರೆ ನಾನು ಪ್ರಪಂಚದ ವಾಸನಾ ಶಕ್ತಿಯಿಂದ ದೂರ ಆಗ್ತಾ ಇದ್ದೀನಿ. ಪ್ರಪಂಚ ಮತ್ತು ಈ ಲೌಕಿಕ ಜೀವನದ ವಾಸನೆಯಿಂದ ದೂರ ಆಗ್ತಾ ಇದ್ದೀನಿ. ಕೇವಲ ನನ್ನ ಮನಸ್ಸು ದೇವರ ಕಡೆ ಹೇಳ್ತಾ ಇದೆ. ಒಂದು ವೇಳೆ ನನಗೆ ಆ ರೀತಿ ಆಗಲಿಲ್ಲ ಅಂದ್ರೆ ನಾನು ದಂಪಕ ಕಾಣಿರೆ ಅಂದ್ರೆ ನಾನೊಬ್ಬ ಡಂಬಾಚಾರಿ. ಈ ರೀತಿ ನಾನು ಪೂಜೆ ಪುನಸ್ಕಾರಗಳ ವೇಷ ಹಾಕೊಂಡು ಮನಸ್ಸನ್ನ ಚಂಚಲಗೊಳಿಸ್ತಾ ಇನ್ನೊಬ್ಬರನ್ನ ಮನಸ್ಸಿನಲ್ಲೇ ಅಂತರಾತ್ಮದಲ್ಲೇ ಕಾಮುಕ ದೃಷ್ಟಿಯಿಂದ ನೋಡ್ತಾ ಅವರನ್ನ ಇಚ್ಛಿಸುವ ಮನಸ್ಸನ್ನ ಬಯಸ್ತಾ ನಾನು ಬದುಕ್ತಾ ಇರುವಂತ ಒಬ್ಬ ಡಂಬಾಚಾರಿ. ಇಲ್ಲ ಎರಡನೇದ್ರಲ್ಲಿ ಹೇಳ್ತಾರೆ, ಇಲ್ಲಿ ಮುಗಿತ ಅರ್ಥ ಅಂದ್ರೇನು? ಹಣ. ಅರ್ಥ ರೇಖೆ ಕೈಯಾಗಿ ಹೇಳ್ತೀವಿ, ಧನರೇಖೆ ಬಹಳ ಐತಿವಿ, ನಿನಗೆ ರೊಕ್ಕ ಬಹಳ ಅಂತ. ಅರ್ಥ ರೇಖೆ ಇದ್ದಲ್ಲಿ ಫಲವೇನು? ನಿನ್ನ ಕೈಯಾಗ ಧನರೇಖೆ ಚಲೋ ಐತಪ್ಪ, ನಿನಗೆ ರೊಕ್ಕ ಭಾಳ ಬರ್ತಾವ ಅಂತ ಹೇಳ್ತಾವ. ಆದ್ರೆ ಆಯುಷ್ಯ ರೇಖೆ ಇಲ್ಲದನಕ್ಕ
ನಿನ್ನ ಆಯುಷ್ಯ ಕರೆಕ್ಟ್ ಇಲ್ಲ, ನಿನಗೆ ಯಾವುದೋ ರೋಗ ಐತಿ, ಶುಗರ್ ಐತಿ, ಡಯಾಬಿಟಿಸ್ ಐತಿ, ಕ್ಯಾನ್ಸರ್ ಐತಿ, ಸಾಯಾಮದಿ, ಆದ್ರೆ ಕೈ ತುಂಬ ರೊಕ್ಕ ಇದ್ದು ತಗೊಂಡು ಏನು ಮಾಡೋದು? ಅರ್ಥ ರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದ ಲೆಕ್ಕ. ಹಂದೆಯ ಕೈಯಲ್ಲಿ ನೋಡ್ರಿ, ಹಂದೆ ಅಂದ್ರೆ ಹೇಳಿ ಅಂಜಿ ಸಾಯುವಂತ, ಯಾರ ಜೊತೆನೂ ಒಂದು ದಿನ ನಿಂತು ಮಾತಾಡಿದವಲ್ಲ ಬಡದಾಡೋದಕ್ಕೆ ದೂರ ಬಳಿತಾವ. ಅಂಥವನ ಕೈಯಲ್ಲಿ ಚಂದ್ರಾಯುಧ, ಚಂದ್ರ ಅಂದ್ರೆ ಬೆಳ್ಳಗಿರುವಂತ ಹೊಳಪಿನ ವಸ್ತು, ವಜ್ರದಾಯುಧ, ವಜ್ರದಾಯುಧ ಅಂದ್ರೆ ಅತಿ ಕಠೋರವಾದ ಆಯುಧ, ಅದನ್ನು ಬರೀ ಟಚ್ ಮಾಡಿ ಸಾಕು ಕಟ್ಟಾಗಿ ಹೋಗ್ತದೆ ಅಂತ ಆಯುಧ. ಅವು ಮೊದಲ ಹೇಳಿ ಅದನ್ನು ಆ ಹೇಡಿ ಕೈಯಾಗ ಯುದ್ಧ ಮಾಡಕ್ಕಂತ ಚಂದ್ರಾಯುಧ ಅಂದ್ರೆ ವಜ್ರದ ಕಟ್ಟ ಕೊಟ್ಟರೆ ಯುದ್ಧ ಮಾಡ್ತಾನೆ. ಹೇಡಿ ಕೈಯಾಗ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು ನೋಡ್ರಿ. ಅಂತ ಹೇಳಿ ಕೈಯಾಗ ಕೊಲೆ ಮಾಡಕ್ಕ ಚಾಕು ಕೊಲೆ ಮಾಡೋದ್ರಿ, ಪಿಸ್ತೂಲ್ ಕೊಲೆ ಮಾಡೋದಿಲ್ಲ, ಖಡ್ಗ ಕತ್ತರಿಸೋದಿಲ್ಲ. ಕತ್ತರಿಸುವಂತ ಧೈರ್ಯ ಯಾರಲ್ಲಿರ್ಬೇಕು? ಒಬ್ಬ ವೀರನಲ್ಲಿರ್ಬೇಕು. ಅಂಥವನಲ್ಲಿ ಅವನು ಹೇಳಿ ಇರ್ತಂದ್ರೆ ಅವನ ಕೈಯಾಗ ಎಂಥ ಪಿಸ್ತೂಲ್ ಕೊಡ್ರಿ, ಗಣ್ಣು ಕೊಡ್ರಿ, ಮಿಲಿಟರಿ ಟ್ಯಾಂಕರ್ ತಂದು ಕೊಡ್ರಿ, ಅವನು ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಮೊದಲು ಅವ ಹಂಗೆ ಓಡ್ತಿರ್ತಾರೆ. ಅಂಧಕನ ಕೈಯಲ್ಲಿ ದರ್ಪಣವಿತ್ತು ಫಲವೇನು? ಅಂಧಕ ಅಂದ್ರೆ ಕುರುಡ, ಅಂಧ, ಎರಡೂ ಕಣ್ಣಿನ. ಅವನು ಯಾವತ್ತು ನೋಡಿದ್ರು ಜಗತ್ತೆಲ್ಲ ಕತ್ತಲೆ ಕಾಣುವಂಥ ವೇಳೆಯಲ್ಲಿ ಅವನ ಕೈಯಾಗ ಕಣ್ಣಿ ಕೊಟ್ಟರೆ ಎಲ್ಲವ. ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು? ಆ ದರ್ಪಣ ಅವನ ಕೈಯಲ್ಲಿ ಕೊಟ್ಟರೆ ಅವೇನು ತನ್ನ ಮುಖ ನೋಡ್ಕೊಂಡು ನನ್ನ ಸೌಂದರ್ಯನ ಕೆಳಕೊಟ್ಟದನ ಇಲ್ಲ. ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು? ಮರ್ಕಟ ಮರದಿಂದ ಮರಕ್ಕೆ ಆರುವಂಥ ಕೋತಿ, ಅದಕ್ಕೆ ಏನು ಗೊತ್ತೇನ್ರಿ? ಏನೋ ಒಂದು ಹರಿದುಗಿದು, ಇನ್ನೊಂದು ಹಲ್ಲಾಗ ಕಡಿದು, ಇನ್ನೊಂದು ಅರ್ಧಂಬರ್ಧ ಕಡಿದು ನಾಶ ಮಾಡಿರುವುದು. ಹಿಂಗೆ ಒಣವಣ್ಣ ನಾಶ ಮಾಡುವಂಥ ಎಲ್ಲ ವಸ್ತುಗಳನ್ನು ತನ್ನ ತುಚ್ಛವಾಗಿ ತನಗೆ ತಿನ್ನಾಕ್ಸಿ ತಿಂತದೆ, ಇಲ್ಲ ಎಂಥ ಅಮೂಲ್ಯವಾದ ವಸ್ತು ಕೊಟ್ಟದು. ಅಂಥದ್ರಲ್ಲಿ ಮಾಣಿಕ್ಯ ಮೇಲಿ ಬಹು ಅಮೂಲ್ಯವಾದ ರತ್ನ. ಅಂಥ ರತ್ನವನ್ನು ಆ ಮಂಗ್ಯಾರ ಕೈ ಕೊಟ್ಟರೆ ಅದೇನು ಕೊಳ್ಳಾಗ ಹಾಕೋತೈತೋ ಏನ ಇಂದ್ರದ ಹಾಕೊಂಡು ಎಂಜಾಯ್ ಮಾಡ್ತಾರೆ, ಏನು ಮಾಡೋಕ್ಕೆ ಸಾಧ್ಯಲ್ಲ. ನಮ್ಮ ಕೂಡಲ ಶಂಕನ ಶರಣರನ್ನ ಅರಿಯವದವರ ಕೈಯಲ್ಲಿ ಲಿಂಗವಿದ್ದ ಫಲವೇನು? ನೋಡ್ರಿ, ಬಸವಣ್ಣನವರಂಥ, ಚನ್ನಮಲ್ಲಿಕಾರ್ಜುನಂಥ, ಅಲ್ಲಮ ಪ್ರಭುವಿನಂಥ ವಚನಗಳನ್ನು ಅವರು ಓದಿ ಆ ಶಿವಶರಣರ ಬಗ್ಗೆ ತಿಳ್ಕೊಳ್ಳೋದ, ಅವರನ್ನು ಫಾಲೋ ಮಾಡೋದ, ಅವರ ಅನುಯಾಯಿಗಳ ಆಗದ, ಸುಮ್ಮನೆ ನನಗೊಂದು ಲಿಂಗ ಕಟ್ಕೊಂಡು ನಾನು ಎಲ್ಲ ಕೆಟ್ಟ ವಿಚಾರಗಳನ್ನು ಊರಾಗ ಮಾಡ್ಕೊಟ್ಟು ನಾನು ಲಿಂಗ ದೀಕ್ಷೆ ತಗೊಂಡಿನಿ ಅನ್ನೋದು, ಸಾಯಂಕಾಲ ಧಾಬಾರ ಊಟ ಮಾಡೋದು, ಮಾಂಸಾಹಾರಿ ಊಟ ಮಾಡೋದು, ವ್ಯಸನಿಗಳಾಗೋದು, ಗುಟ್ಕಾ ತಿನ್ನೋದು, ಇದನ್ನೆಲ್ಲ ಮಾಡಿದ್ರೆ ಏನಾಗ್ತದೆ? ಕೈಯಲ್ಲಿ ಲಿಂಗವಿದ್ದು ಫಲವೇನು? ಶಿವಪಥವನ್ನರಿಯದನ್ನಕ್ಕ. ನೋಡ್ರಿ, ಶಿವಪಥ ಅಂದ್ರೆ ಶಿವಶರಣರಾಗುವಂಥ ಹಾದಿ ಅವನಿಗೆ ತಿಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಏನಾಗ್ತಾನೆ? ಅರ್ಥ ರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ. ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದ ಫಲವೇನು? ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು? ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು? ನಮ್ಮ ಕೂಡಲ ಸಂಗನ ಶರಣರರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು? ಶಿವಪಥವನ್ನರಿಯದನ್ನಕ್ಕ. ನೋಡ್ರಿ, ಇಷ್ಟೆಲ್ಲ ಇದ್ದು ನಾವು ಸರಿ ಇರಲಿಲ್ಲ, ನಮ್ಮ ಆತ್ಮ, ನಮ್ಮ ಅಂತರಾತ್ಮ, ನಮ್ಮ ಮನಸ್ಸು, ನಮ್ಮ ಜ್ಞಾನ ಎಲ್ಲವೂ ಒಂದು ಉಚ್ಚ ಸ್ತರದಲ್ಲಿ ಇರಲಿಲ್ಲ ಅಂದ್ರೆ ನಾವು ಏನು ಮಾಡಿದ್ರು ಫಲ ಇಲ್ಲ. ಇನ್ನು ಕೊನೆಯ ಒಂದು ಪದ್ಯದಲ್ಲಿ ಹೇಳ್ತಾರೆ, ಒಲೆ ಹತ್ತಿ ಉರಿದರೆ. ನೋಡ್ರಿ, ಮನ್ಯಾಗ ಅಡಿಗೆ ಮಾಡ್ತೀವಿ, ಒಲಿ ಮೇಲೆ ಮಾಡ್ತೀವಿ, ಒಂದು ಚಪ್ರ ಕುರಿ ಹಚ್ಚಿ ಮೇಲೆ ಮಾಡ್ತೀವಿ. ಒಲಿ ಮೇಲೆ ಮಾಡ್ತೀವಿ. ಒಲಿ ಮೇಲೆ ಮಾಡುವಾಗ ಆ ಒಲಿ ಜೋರಾಗಿ ಬಿಡಬೇಕಂದ್ರೆ ಏನು ಮಾಡ್ಬೋದು? ನೀರನ್ನು ಬಜ್ಜಿ ಆರಿಸ್ಬೋದು. ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ, ನೋಡ್ರಿ, ಆರಿಸ್ಬೋದು, ನಿಲ್ಲಿಸ್ಬೋದು. ಗಲೆ ಹತ್ತಿ ಉರಿದರೆ ನಿಲ್ಲಬಾರದು. ಒತ್ತಾಟದಿಂದ ಊರಿಗೆ ಬೆಂಕಿ ಎತ್ತದ್ರಿ ದಂಡಿಂದ. ಪ್ರಪಂಚಕ್ಕೆ ಅಥವಾ ಈ ಭೂಮಿ ಗಲೆ ಅಂದ್ರೆ ಭೂಮಿಗೆ ಏನಾಗತ್ತೈತೆ? ಬೆಂಕಿ ಎತ್ತದು. ಯಾರು? ಎಲ್ಲರೂ ನೋಡೋರು ಆರ್ಸಾರೆ. ಆರ್ಸಾಕ್ ಹೋಗೋದೇನು ಸಣ್ಣದೈತೆ? ಇಲ್ಲ. ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಗರೆ ಹತ್ತಿ ಉರಿದರೆ ನಿಲ್ಲಬಾರದು. ಏರಿ ನೀರುಂಬಡೆ, ಏರಿ ಅಂದರೆ ಬಾವಿ ತಣ್ಣ ನೀರನ್ನು ತಾನ ಕೂಡಿದ್ರೆ, ಬಾವಿ ಅದಕ್ಕೆ ತೋರಿಸಿದ್ರೆ ನಮಗೆ ನೀರು ಉಪಯೋಗ ಆಗಲಿ, ನಮ್ಮ ಹೊಲಕ್ಕೆ ಉಪಯೋಗ ಆಗಲಿ. ಬೆಳಗ್ಗೆ ತುಂಬಿದ ಬಾವಿ ಮಧ್ಯಾಹ್ನ ಕೊಡ್ಕೊಂಡು ತನ್ನ ನೀರನ್ನು ತಾನ ಕುಡಿದ್ರೆ ಬೇಲಿ ಕೇಯ ಮೇದೊಡೆ. ಕೇಯ ಅಂದ್ರೆ ಬೆಳೆ ಅಥವಾ ಭೂಮಿ, ಫಲ, ತನ್ನ ಬೆಳೆ ಅಥವಾ ಭೂಮಿಯ ಬೆಳೆಯನ್ನ ಬೇಲಿ ಹಾಕಿರ್ತೀವಿ. ಬೇಲಿ ಅದಕ್ಕೆ ಹಾಕಿರ್ತೀವಿ? ಸೆಕ್ಯೂರಿಟಿ, ಸಂರಕ್ಷಣೆ, ಯಾವುದು ದನಕರಗಳು ಬರಬಾರ್ದು ಅಂತೇಳಿ ಹೊಲಕ್ಕೆ ಬೇಲಿ ಹಾಕಿರ್ತೀವಿ. ಆ ಬೇಲಿಯನ್ನ ಆ ಬೇಲಿ ಮೇಲೆ ಹೊರಮೆ ಯಾಕಂದ್ರೆ ನಾಯಿ ತನ್ನ ಮನೆಯಲ್ಲಿ ಕಳುವಳೆ. ಕಳುವುದ್ರೆ
ಕಳ್ಳತನ ಮಾಡು. ಕಳು ಅಂದ್ರೆ ಹೆಣ್ಮಕ್ಳು ಮದುವೆ ಮಾಡಿಕೊಂಡು ಬಂದಿರ್ತಾರೆ ಅಥವಾ ಹೆಣ್ಮಕ್ಳು ಮಕ್ಕಳು ಇರ್ತಾರ, ಯಾರೋ ಇರಲಿ, ಆ ಹೆಣ್ಮಕ್ಳು ಅಂದ್ರೆ ನಾಯಿ ಒಂದು ಮನೆಯಿಂದ ಉದ್ಧಾರ ಮಾಡ್ತೀನಿ ಅನ್ನೋಂಥ ಭಾವನೆಯಿಂದ ಬಂದಿರ್ತಾವೆ. ಗಂಡನ ಮಾಡಿಕೊಂಡು ಮಕ್ಕಳು ಮಾಡಿಕೊಂಡು ಅಥವಾ ಸಂಸಾರವನ್ನು ಚೆಂದಾಗಿ ಸಾಕೊಂಡು ಸಮಾಜದಲ್ಲಿ ನನ್ನ ಮನೆತನವನ್ನು ಉನ್ನತ ಮಟ್ಟಕ್ಕೆ ಬರಲಿ ಅನ್ನುವಂಥ ಭಾವನೆಯಿಂದ ಬಂದಿರ್ತಾರೆ. ಅಂತ ಹೆಣ್ಮಗಳು ತನ್ನ ಮನೆಯಲ್ಲೇ ಕಳುವು ಮಾಡಿದರೆ ತಾಯಿಯ ಹಾಲು ನೋಡ್ರಿ, ತಾಯಿ ಹಾಲು ಅಮೃತಕ್ಕೆ ಸಮಾನ ಅಂತ ಹೇಳ್ತೀವಿ. ಯಾವುದೇ ಮಕ್ಕಳು ತಾಯಿ ಹಾಲು ಕೂಡ ಸದೃಢವಾಗಿರ್ತಾರೆ ಅಂತ ಹೇಳ್ತೀವಿ. ಅಂತ ತಾಯಿಯ ಹಾಲು ನಂಜಾಗಿ ಬರುವುದೇ, ಆ ತಾಯಿಯ ಹಾಲೇ ವಿಷವಾದರೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೀಪ. ದೂರು ಅಂದ್ರೆ ನ್ಯಾಯ ಕೇಳಕ್ಕೆ ಕೂತಿರಲ್ಲ, ಕೇಸ್ ಹಾಕ್ತಿರ್ತಾರಲ್ಲ, ಅಥವಾ ಹೋಗಿ ಯಾರನ್ನು ಕೇಳ್ಬೋದು. ನಿನ್ನ ಮನೆಯಾಗಿದೆ ಎಲ್ಲ ನೋಡ್ರಿ, ಯಾವುದು ಒಲಿ ಎತ್ತಿ ಹುಡ್ಕೊಂಡ್ರೆ ಒಲಿ ಆರಿಸ್ಬೋದು, ಗರಿ ಎತ್ತಿ ಹುಡುಗರು ಆರಿಸಕ್ಕೆ ಆಗುದಿಲ್ಲ. ಆದ್ರೆ ನೀರು ಬಾಣೆ ಕುಡಿದ್ರೆ ಬೇರೆ ತನ್ನ ಹೊಲನ ನೀರು ಹೆಂಗಸು ತನ್ನ ಮನೆಯಲ್ಲಿ ಕಳ್ತನ ಮಾಡಿದ್ರೆ ತಾಯಿ ಹಾಲು ಅವಳು ಮನೆ ಹಾಲು ವಿಷವಾದರೆ ಇನ್ಯಾರಿಗೆ ದೂರುವೆ. ಯಾವುದು ನಮ್ಮನ್ನು ಕಾಪಾಡಬೇಕಾಗಿತ್ತು ಅವರೇ ನಮ್ಮ ಶತ್ರುಗಳಾದರೆ ನಾವು ಹೋಗಿ ಯಾರನ್ನು ಕೇಳ್ಕೋಬಹುದು. ಅದಕ್ಕೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾನೆ. ಒಲೆ ಹತ್ತಿ ಉರಿದಡಿ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡಿ ನಿಲ್ಲಲುಬಾರದು. ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಹಾಲು ನಂಜಾಗಿ ಕೊಡುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾನೆ. ಈ ಬಸವಣ್ಣನವರ 3 ವಚನಗಳು ನಾವಿದರಲ್ಲಿ ಓದಾಯಿತು ನೋಡ್ರಿ. ಇದರಲ್ಲಿ ಕೇವಲ 1 ಅಂಕದ 4 ಪ್ರಶ್ನೆಗಳಿದಾವೆ. ತನು ಯಾವಾಗ ಕರಗಬೇಕು, ಮನಮನ ಬೆರೆತಾಗ, 2 ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವೇನು. ನೋಡ್ರಿ, ಕನ್ನಡ ಯಾರ ಕೈಯಾಗಿದ್ದೇನು ಫಲ, ಅಂಧಕ ಅಂದ್ರೆ ಕುರುಡರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. ಶಿವಪಥವನ್ನು ಅರಿಯದಿದ್ದರೆ ಏನಾಗುವುದು. ನೋಡ್ರಿ, ಶಿವಪಥವನ್ನು ಅರಿಯದಿದ್ರೆ ಅವನಿಗೆ ಮೋಕ್ಷ ಅಂದ್ರೆ ಯಾವುದೇ ಒಂದು ಅರ್ಥವಿಲ್ಲದ ಜೀವನವಾಗುತ್ತದೆ. ಮುಂದೆ ಬಸವಣ್ಣನವರ ವಚನಗಳ ಅಂಕಿತ ನಾಮ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಅಂತ ಇವರ ವಚನಗಳ ಅಂಕಿತ ನಾಮ. ಇಲ್ಲಿಗೆ 1ನೇ ಪದ್ಯ ಮುಗಿತು.